ಆ್ಯನಿವರ್ಸರಿ ಆಗಿರ್ಬೋದು, ನ್ಯೂ ಇಯರ್, ಹಾಗೆ ಇನ್ಯಾವುದಾದ್ರೂ ಫಂಕ್ಷನ್ ಆಗಿರ್ಬೋದು, ಅದರಲ್ಲಿ ಮೇಯ್ನ್ ಪಾತ್ರ ವಹಿಸೋದು ಕೇಕ್ನ ನಾವು ಯಾವಾಗಲೂ ಬೇಕ್ರಿನಲ್ಲಿ ಹಾಗೆ ಕೇಕ್ ಪಾರ್ಲರಲ್ಲಿ ತಗೊಳ್ಳೋ ಬದಲು ನಾವೇ ಮನೇಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಾವು ರೆಡಿ ಮಾಡ್ಕೋಬೋದು. ವಿತೌಟ್ ಎಗ್ ಹಾಗೆ ವಿತೌಟ್ ಓವನ್ ಇಲ್ದಿರ ನಾವು ಪರ್ಫೆಕ್ಟಾಗಿ ಕೇಕ್ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಒಂದ್ಸರಿ ಹೇಗೆ ಮಾಡೋದು ಅಂತ ಟ್ರೈ ಮಾಡೋಣ ಬನ್ನಿ. ನಾನು ನಿಮಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಬರ್ಡೇ ವಿಡಿಯೋದನ್ನ ಯಾರಾದರೂ ಮಿಸ್ ಮಾಡಿದರೆ ಈಗಲೇ ಹೋಗಿ ನನ್ನ ಬರ್ತ್ಡೇ ವಿಡಿಯೋನ ನೋಡ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡೋದಾ? ಹಾಯ್, ಹಲೋ, ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಈಗ ನಾನಿಲ್ಲೊಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ತಗೊಳ್ತಾ ಇದ್ದೀನಿ. ಬಿಸಿ ನೀರನ್ನ 4 ಟೇಬಲ್ ಸ್ಪೂನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಪ್ರಾಸೆಸ್ ಯಾಕೆ ಮಾಡಬೇಕು ಅಂದರೆ ನಾವು ವಿತೌಟ್ ಎಗ್ ಮಾಡ್ತಿರೋದ್ರಿಂದ ಈ ಪ್ರಾಸೆಸ್ನ ಮಾಡಬೇಕಾಗತ್ತೆ. ಆವಾಗ ಕೇಕು ತುಂಬ ಸ್ಪಂಜಿಯಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 4 ಟೇಬಲ್ ಸ್ಪೂನ್ ಹಾಟ್ ವಾಟರ್ಗೆ 1 ಟೇಬಲ್ ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ನೀವು ಇನ್ಸ್ಟಂಟ್ ಪೌಡರ್ನ ಯೂಸ್ ಮಾಡ್ಕೋಬೋದು, ಕಾಫಿ ಪೌಡರು. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗಂಟಿಲ್ದಿರ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಈಗ ನಾನು ಇಲ್ಲಿ ಈ ಥರ ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ಮಿಲ್ಕ್ ತೊಗೋತಾ ಇದ್ದೀನಿ. ನೋಡಿ, ಯಾವುದೇ ಕೇಕ್ ಮಾಡ್ಬೋದು. ಕೇಕ್ ಮಾಡುವಾಗ ಎಲ್ಲನೂ ಕೂಡ ರೂಮ್ ಟೆಂಪ್ರೇಚರಲ್ಲಿ ಇರೋ ಥರ ನೋಡ್ಕೊಳ್ಳಿ. ಇಲ್ಲ ಅಂದರೆ ಕೇಕು ಪ್ಲಫಿಯಾಗಿ ಬರೋದಿಲ್ಲ, ಇಟ್ಟಿಟ್ಟು ಥರ ಆಗುತ್ತೆ. ಅದಕ್ಕೆ ಎಲ್ಲನೂ ರೂಮ್ ಟೆಂಪ್ರೇಚರ್ ಇರೋ ಐಟಮ್ಸ್ನ ಯೂಸ್ ಮಾಡಿ. ನೋಡಿ, ಈ ಥರ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ 1 ಟೇಬಲ್ ಸ್ಪೂನ್ ವಿನೇಗರ್ನ ಹಾಕ್ಕೋತಾ ಇದ್ದೀನಿ. ವಿನೇಗರ್ ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 5 ಮಿನಿಟ್ಸ್ ಆದರೂ ರೆಸ್ಟ್ ಮಾಡಿ. ಯಾಕಂದರೆ ಇದು ಹಾಲು ಕರ್ಡಾಗಿ ಮಾರ್ಪಾಡಾಗುತ್ತೆ. ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ ಆದರೂ ಇದನ್ನು ರೆಸ್ಟ್ ಮಾಡಿದ್ರೆ ಸಾಕು. ನೋಡಿ, ಇಲ್ಲಿ 5 ಮಿನಿಟ್ಸ್ ಆಗ್ತಾ ಇದೆ. ನಾನು 5 ಮಿನಿಟ್ಸ್ನ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ನಾನು. ಈಗ 5 ಮಿನಿಟ್ಸ್ ಆಗೋದ್ರಲ್ಲಿ ನಾವು ಪೇಪರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ವ್ಯಾಕ್ಸ್ ಪೇಪರು ಇಲ್ಲ ಬಟರ್ ಪೇಪರು ಅಂತ ಕರೀತಾರೆ. ಬಟರ್ ಪೇಪರ್ನ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಬಟರ್ ಪೇಪರ್ ಹಾಕೋದ್ರಿಂದ ಪಾತ್ರೆಗೆ ಯಾವುದೇ ರೀತಿ ಕೇಕ್ ಬ್ಯಾಟರ್ ಅಂಟ್ಕೊಂಡಿರ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲನೂ ಈಕ್ವಲ್ ಸೈಜ್ ಬರೋ ಥರ ಪೇಪರ್ನ ಈ ಥರ ಕಟ್ ಮಾಡಿಕೊಂಡು ಪಾತ್ರೆನ ಬಗ್ಸಿ ಈ ಥರ ಕೋನ್ ಶೇಪಲ್ಲಿ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಜಾಸ್ತಿ ರಿಸ್ಕ್ ತೊಗೊಂಡು ಕಟ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನಿಮ್ಮ ಹತ್ರ ಈ ಥರ ಬಟರ್ ಪೇಪರ್ ಇಲ್ಲ ಅಂದರೆ ಪಾತ್ರೆಗೆಲ್ಲ ಎಣ್ಣೆನ ಸಾವ್ರಿ ಮೈದಾ ಹಸಿಟ್ಟಿಂದ ಡಸ್ಟಿಂಗ್ ಮಾಡ್ಕೊಳ್ಳಿ. ಆವಾಗಲೂ ಕೂಡ ನೀಟಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಕೇಕ್ಗೆ ವೈಟ್ ಇರೋದಿಲ್ಲ. ನಾವು ಮಾಡ್ತಾ ಇರೋದು ಚಾಕ್ಲೇಟ್ ಕೇಕು, ಅದು ವೈಟ್ ಕಲರ್ ಇರೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಟರ್ ಪೇಪರ್ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅಷ್ಟೊತ್ತಿಗೆ ಮಿಲ್ಕ್ ಕೂಡ 5 ಮಿನಿಟ್ಸ್ ಆಗಿರುತ್ತೆ. ಅದಕ್ಕೇ ನೋಡಿ, ಈ ಥರ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನೋಡಿ, ಇವಾಗ 5 ಮಿನಿಟ್ಸ್ ಆಗಿದೆ. ನಾನು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಹೀಗೆ ಮಾಡ್ಕೊಳ್ಳಿ. ನನ್ನ ಹತ್ರ ಬ್ಲೆಂಡರ್ ಇಲ್ಲ, ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅಟ್ಲೀಸ್ಟ್ ಇದನ್ನು ಒಂದು 2 ಮಿನಿಟ್ಸು ಬ್ಲೆಂಡ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. 0.1% ಅಂತ ಇರುತ್ತಲ್ವ, ಅದರಲ್ಲಿ ಒಂದು 2 ಮಿನಿಟ್ಸ್ನ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದು ತುಂಬ ಫ್ಲಫಿ ಆಗುತ್ತೆ, ಅಂದರೆ ನೊರೆ ಥರ ಬರುತ್ತೆ ಮೇಲ್ಗಡೆ ಎಲ್ಲ. ಅಲ್ಲಿವರೆಗೂ ನೀವು ಇದನ್ನು ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿನೂ ಆಗುತ್ತೆ, ತಿಕ್ಕಗಾಗಿ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ಫಸ್ಟು ಈ ಥರ ಜಾಲ್ದ್ರೆನಲ್ಲಿ ನಾನಿಲ್ಲಿ ಶುಗರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಶುಗರ್ ಪೌಡರ್ನ ನಾನು ಈ ಕಪ್ಪಲ್ಲಿ 1.5 ಕಪ್ಪಷ್ಟು ತೊಗೊಂಡಿದ್ದೆ. ಅದನ್ನೆಲ್ಲ ನೀಟಾಗಿ ಇದನ್ನು ಹಾಕ್ಕೊಂಡು ಜಾಲ್ದ್ರೆ ಇಟ್ಕೋಬೇಕು. ಜಾಲ್ದ್ರೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಥರ ಗಂಟೆಲ್ಲ ಇರುತ್ತಲ್ಲ, ಆ ಥರ ಗಂಟೇನು ಆಗದಿರ ಕೇಕು ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಜಾಡಿಸ್ಕೊತಾ ಇದ್ದೀನಿ ನಾನು ನೀಟಾಗಿ. ಉಂಡೆ ಎಲ್ಲ ಇದ್ದರೆ ಕೇಕು ಮಧ್ಯದಲ್ಲಿ ಪ್ಲಫಿಯಾಗಿ ಬರೋದಿಲ್ಲ. ನಾವು ಇದನ್ನೆಲ್ಲ ನೀಟಾಗಿ
ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೇ ಥರನೇ ಫಸ್ಟು ಜಾಲ್ದ್ರೆ ಇಟ್ಕೊಂಡು ಆಮೇಲೆ ವೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ನೋಡಿ ಈ ಥರ ಗಂಟಿರೋದನ್ನೆಲ್ಲ ನಾನು ಈ ಥರ ಸ್ಪೂನಲ್ಲಿ ಸರಿ ಮಾಡ್ಕೋತಾ ಇದ್ದೀನಿ. ಅದು ತಳದಲ್ಲಿ ಬರೀ ಶುಗರ್ ಮಾತ್ರ ಯಾವ್ದ್ಯಾವುದು ಡ್ರೈ ಇರುತ್ತೋ ಅದೆಲ್ಲ ಉಳಿಯುತ್ತೆ, ಅದನ್ನು ಪಕ್ಕಕ್ಕೆ ಹಾಕ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ ಅದು. ಇವಾಗ ನಾವು ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದ್ರಿಂದ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪು ಚಾಕ್ಲೇಟ್ ಪೌಡರ್ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಪೌಡರ್ ಇಲ್ಲ ಅಂದರೆ ಓರಿಯೋ ಬಿಸ್ಕೆಟ್ಸ್ ಇರುತ್ತಲ್ವ, ಆ ಬಿಸ್ಕೆಟ್ನ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ ಅದೇ ಕಪ್ಪಲ್ಲಿ ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೇನೆ. ಹಾಗೆ ಬೇಕಿಂಗ್ ಪೌಡರ್ ಅಂತ ಸಿಗುತ್ತೆ. ಬೇಕಿಂಗ್ ಪೌಡರ್ ಹಾಕೋದ್ರಿಂದನೇ ಕೇಕು ತುಂಬ ದಪ್ಪ ಆಗುತ್ತೆ, ಹಾಗೆ ಫ್ಲಫಿ ಆಗುತ್ತೆ. 1.5 ಟೇಬಲ್ ಸ್ಪೂನ್ ನಾನಿಲ್ಲಿ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದೇ ಥರನೇ ನಾವು ಆವಾಗಲೇ ಸಕ್ಕರೆನ ಜಲ್ಡಿ ಹಿಡ್ಕೊಂಡ್ವಲ್ವ, ಅದೇ ಥರನೇ ಇದು ಕೂಡ ಈ ಇಂಗ್ರೀಡಿಯೆಂಟ್ಸ್ ಕೂಡ ಜಲ್ಡಿ ಹಿಡ್ಕೋಬೇಕು. ನೋಡಿ ಈ ಥರ ಎಲ್ಲ ಉಂಡೆ ಇರೋದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಮಾಡಿಕೊಂಡು ಯಾವುದಾದ್ರೂ ವುಡನ್ ಸ್ಪ್ಯಾಚುಲ ತೊಗೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ, ಅಂದರೆ ನಾನು ಇವಾಗ ತೋರಿಸ್ತಾ ಇರೋ ಮೆಥಡಲ್ಲಿ ಮಾತ್ರ ನೀವು ಮಿಕ್ಸ್ ಮಾಡ್ಕೋಬೇಕು. ಹೇಗಾದರೆ ಹಾಗೆ ಮಿಕ್ಸ್ ಮಾಡಿದ್ರೆ ಕೇಕು ಸರಿಯಾಗಿ ಬರಲ್ಲ, ಯಾಕಂದರೆ ಅದು ಹೇರು ಆಗಬೇಕು. ನಾವು ಹೇಗಂದರೆ ತಿರ್ಗ್ಸೋದ್ರಿಂದ ಹೇರೆಲ್ಲ ಹೋಗ್ಬಿಡುತ್ತೆ. ನಾವು ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಾನು 1 ಕಪ್ಪಷ್ಟು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಬಟರ್ ಹಾಕ್ಕೊಂಡು ಬಟರೆಲ್ಲ ಕೇಕ್ಗೆ ಮಿಕ್ಸ್ ಆಗಬೇಕು. ಅಂದರೆ ಈ ಥರ ಬಿಟ್ಕೋತಾ ಇದೆಯಲ್ವ ಸೈಡ್ಗೆ, ಆ ಥರ ಬಿಟ್ಕೊಂಡಿರ ಕೇಕ್ ಒಳಗಡೆ ಅದು ಹೀರ್ಕೋಬೇಕು. ಅಲ್ಲಿವರೆಗೂ ನಿಧಾನಕ್ಕೆ ಈ ಥರ ನಾನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೇಕು ನಾವು ಹೆಂಗೆ ಬೇಕ್ರಿನಲ್ಲಿ ತೊಗೋತೀವೋ ಅದೇ ಥರ ಬರುತ್ತೆ. ನೋಡಿ ಇವಾಗ ಲಾಸ್ಟಲ್ಲಿ ನಾನು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಏಲಕ್ಕಿ ಪೌಡರ್ನ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಕಟ್ ಆ್ಯಂಡ್ ಫೋಲ್ಡರ್ ಮೆಥಡಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಹೇರು ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ಮಿಕ್ಸ್ ಮಾಡೋದ್ರಿಂದ. ನೋಡಿ ಇವಾಗ ಇದಾಗಿದೆ, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಆವಾಗಲೇ ನಾವು ಬಟರ್ ಪೇಪರ್ನ ರೆಡಿ ಮಾಡಿ ಇಟ್ಕೊಂಡ್ವಲ್ವ, ಅದಕ್ಕೆ ನಾವು ಒಂದು ಸ್ವಲ್ಪ ಬಟರ್ನ ಹಾಕ್ಕೋಬೇಕು. ನೋಡಿ ನಾನಿಲ್ಲೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಟರ್ನ ಹಚ್ಕೋತಾ ಇದ್ದೀನಿ ನೀಟಾಗಿ. ಅದಕ್ಕೆ ಅಂದರೆ ಬಟರ್ ಪೇಪರು ಪಾತ್ರೆಗೆ ನೀಟಾಗಿ ಕಚ್ಕೋಬೇಕು. ಆ ಥರ ಕಚ್ಕೊಂಡ್ರೆ ಕೇಕು ನೀಟಾಗಿ ಬರುತ್ತೆ, ಅದು ಪಾತ್ರೆಗೇನು ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ನೀಟಾಗಿ ಪಾತ್ರೆ ಸುತ್ತಲೂ ಬಟರ್ನ ಹಚ್ಕೊಳ್ಳಿ. ಬಟರ್ನ ಹಚ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಕೇಕ್ ಬ್ಯಾಟರ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ಳಿ. ಏನು ವೇಸ್ಟ್ ಮಾಡ್ತೀರಾ ಈ ಥರ ವುಡನ್ ಸ್ಪ್ಯಾಚುನ ಯೂಸ್ ಮಾಡಿ ನೀಟಾಗಿ ಅದರ ಪಾತ್ರೆನಲ್ಲಿರೋದೆಲ್ಲನೂ ಪಾತ್ರೆಗೆ ಟರ್ನ್ ಮಾಡ್ಕೊಳ್ಳಿ. ಆವಾಗ ಕೇಕ್ ಬ್ಯಾಟರು ವೇಸ್ಟ್ ಆಗದಿರ ಇರುತ್ತೆ. ಒಂದು ಸರಿ 2-3 ಸರಿ ಈ ಥರ ಟ್ಯಾಪ್ ಮಾಡಿ ನಾವು ಕುಕ್ಕರ್ನ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿರಬೇಕು. ಈ ಪ್ರಾಸೆಸ್ಸಲ್ಲಿ ನೋಡಿ ಕೆಳಗಡೆ ಒಂದು ಸ್ಟ್ಯಾಂಡ್ ಮಡಗಿ ಅದ್ರ ಮೇಲೆ ಕೇಕ್ನ ಮಡಗಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 45 ಮಿನಿಟ್ಸ್ವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 1 kg ಕೇಕ್ ಮಾಡ್ತಿರೋದ್ರಿಂದ 45 ಮಿನಿಟ್ಸ್ ಆದರೂ ಇದಕ್ಕೆ ಬೇಕಾಗೋದಕ್ಕೆ ನಾವು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಇಟ್ಕೋಬಾರ್ದು. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದಾದ್ರೂ ಹಳೆ ಕುಕ್ಕರ್ನ ಯೂಸ್ ಮಾಡಿ ಈ ಥರ ಬೇಕ್ ಮಾಡ್ಕೊಳ್ಳಿ. ಹೊಸ ಕುಕ್ಕರಲ್ಲಿ ಮಾಡಿದ್ರೆ ಕುಕ್ಕರ್ ಹಾಳಾಗುತ್ತೆ, ಅದಕ್ಕೇ ನೋಡಿ ಇದನ್ನು ಒಂದು 45 ಮಿನಿಟ್ಸ್ ನಾನು ಇದನ್ನು ಬಿಡ್ತಾ ಇದ್ದೀನಿ. ನೋಡಿ ಇವಾಗ 45 ಮಿನಿಟ್ಸ್ ಆಗಿದೆ, ತುಂಬ ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿದೆ. ನಾನು ಅರ್ಧ ಹಾಕಿದ್ದೀನಿ, ಇದು ಮುಕ್ಕಾಲ್ವರೆಗೂ ಬಂದಿದೆ. ನೋಡಿ ಈ ಥರ ಟೆಸ್ಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾವುದಾದ್ರೂ ಒಂದು ಸ್ಪೂನು ಇಲ್ಲ ವುಡನ್ ಈ ಥರ ಯಾವುದಾದ್ರೂ ಸ್ಟಿಕ್ ತೊಗೊಂಡು ಮಧ್ಯಕ್ಕೆ ಚುಚ್ಚಿ ನೋಡಿದ್ರೆ ಅದು ಯಾವುದೇ ಥರ ಅಂಟಬಾರ್ದು. ಇವಾಗ ಇದನ್ನು ತೆಗ್ದು ಇದನ್ನು ಫುಲ್ಲು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಆರಿತಾದಮೇಲೆ ನಾವು ಇದನ್ನು ಪಾತ್ರೆಯಿಂದ ತೆಗಿಬೇಕು, ಅಂದರೆ ಅನ್ಮೋಲ್ಡ್ ಮಾಡ್ಕೋಬೇಕು. ನೋಡಿ ಇವಾಗ ಅನ್ಮೋಲ್ಡ್ ಮಾಡ್ಕೋತಾ ಇದ್ದೀನಿ ನಾನು. ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ ಈ ಥರ ತಕ್ಕೋತಾ ಇದ್ದೀನಿ. ನೋಡಿ ಪಾತ್ರೆಗೆ ಎಲ್ಲೂ ಅಂಟಿಲ್ಲ ಅದು. ನಾನಿವಾಗ ಬಟರ್ ಪೇಪರ್ನು ಕೂಡ ರಿಮೂವ್ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಆ ಥರ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಬಂದು ಇಟ್ಕೊಂಡ್ರೆ ಅಟ್ಲೀಸ್ಟ್ ಆ ಪ್ರಾಡಕ್ಟ್ಸಿಂದ ನೀವು 10 ಕೇಕ್ಸ್ನ ನೀವು ಮಾಡ್ಕೋಬೋದು. ನಿಜಾನೇ ಹೇಳ್ತಾ ಇದ್ದೀನಿ ನಾನು. 2 ಕಪ್ಪಿಂದ 1 ಕೆ ಜಿ ಕೇಕ್ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಾವು ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ಅಷ್ಟು ಈಸಿಯಾಗಿ ಕಟ್ ಆಗಲ್ಲ. ಅದಕ್ಕೆ ನಾನು ಈ ಥರ ದಾರದಲ್ಲಿ ಮಧ್ಯಕ್ಕೆ ಹಿಡ್ಕೊಂಡು ಇದನ್ನು ದಾರದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಆವಾಗ ಈಸಿಯಾಗಿ ಇದನ್ನು ಕಟ್ ಮಾಡ್ಕೋಬೋದು. ಅದೇ ನಾವು ಚಾಕುನಲ್ಲಿ ಕಟ್ ಮಾಡಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ಸೈಜು ಈನ ಪಾನ ಆಗುತ್ತೆ. ಅದಕ್ಕೆ ನೋಡಿ ಇಲ್ಲಿ ನಾನು ಎರಡೂ ಕೂಡ ಈಕ್ವಲ್ ಪಾರ್ಟಲ್ಲಿ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಪ್ಲಫಿಯಾಗಿ ಬಂದಿದೆ ಕೇಕು, ತುಂಬಾ ಸಾಫ್ಟಾಗಿದೆ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿನಲ್ಲಿ ತೊಗೊಂಬಂದಿರೋ ಕೇಕ್ ಥರನೇ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಹರ್ಷಿ ಸಿರಪ್ಸ್ ಅಂತ ಬರುತ್ತೆ, ಇಲ್ಲ ಕ್ರೀಮ್ಸ್ ಅಂತ ಬರುತ್ತೆ, ಅದನ್ನ ನಾನಿಲ್ಲಿ ಚಾಕ್ಲೇಟ್ ವಿಪ್ಪಿಂಗ್ ಕ್ರೀಮಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸೆಂಟರ್ ಪಾರ್ಟಿಗೆ ಇದನ್ನು ಹಾಕ್ಕೊಂಡು ಒಂದು ಪಾರ್ಟಿಗೆ ಮಾತ್ರ ಈ ಥರ ನೀಟಾಗಿ ಒಂದು ಚಾಕುನ ಬಳಸ್ಕೊಂಡು ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸೂಪರ್ ಮಾರ್ಕೆಟಲ್ಲೂ ಈ ಚಾಕ್ಲೇಟ್ ಕ್ರೀಮು ಸಿಗುತ್ತೆ. ನೀವು ಈಸಿಯಾಗಿ ಇದನ್ನು ತೊಗೊಂಡು ಬಂದು ಮಾಡ್ಕೊಬೋದು. ಏನೂ ಡಿಫ್ರೆನ್ಸ್ ಇರಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ಮನೇಲಿರೋ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಈ ಥರ ನಾನು ನೀಟಾಗಿ ಕೇಕ್ ಮೇಲೆಲ್ಲ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ನೀಟಾಗಿ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇನ್ನೊಂದು ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಆ ಪಾರ್ಟಿಗೆ ನಾನಿಲ್ಲಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಗರ್ ಸಿರಪ್ ಅಂದರೆ ಏನೂ ಇಲ್ಲ, 1 ಕಪ್ ನೀರಿಗೆ 1 ಕಪ್ ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಕುದಿಸ್ಕೊಂಡು, ಅಂದರೆ ಸಕ್ಕರೆ ಕರಗೋವರೆಗೂ ಕುದಿಸ್ಕೊಂಡ್ರೆ ಅದು ಶುಗರ್ ಸಿರಪ್ ಆಗುತ್ತೆ. ಅದೇ ಶುಗರ್ ಸಿರಪ್ನ ನಾನು ಇನ್ನೊಂದು ಕಟ್ ಮಾಡಿ ಇಟ್ಕೊಂಡಿರೋ ಕೇಕ್ಗೆ ಇದನ್ನು ನೀಟಾಗಿ ಇದನ್ನೆಲ್ಲ ಹಾಕ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಕೇಕು ತುಂಬ ಸ್ಪಂಜಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಒಣಗೋದಾಗಿ ಇರೋದಿಲ್ಲ. ಅದಕ್ಕೆ ನಾವಿಲ್ಲಿ ಶುಗರ್ ಸಿರಪ್ನ ನೀಟಾಗಿ ಅದು ಎಲ್ಲೂ ಗ್ಯಾಪ್ ಇಲ್ದಿರ ಈ ಥರ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಇಡಬೇಕು. ಅಂದರೆ ಅದ್ರ ಮೇಲೆ ಇದನ್ನು ಬರೋ ಹಾಗೆ ನೀಟಾಗಿ ಪ್ಲೇಸ್ ಮಾಡಿ, ಇವಾಗ ನಾವು ಕೊನೆಯದಾಗಿ ಉಳಿದಿರೋ ಅಷ್ಟು ಚಾಕ್ಲೇಟ್ ಸಿರಪ್ನೆಲ್ಲ ಹಾಕ್ಕೊಂಡು, ಚಾಕ್ಲೇಟ್ ಕ್ರೀಮ್ನೆಲ್ಲ ಹಾಕ್ಕೊಂಡು ಇದನ್ನು ಡೆಕೋರೇಷನ್ ಮಾಡ್ಕೊಳ್ಳೋಣ. ನೀವು ಇಲ್ದಿಲ್ಲ ಯಾವುದು ಇಲ್ಲ ಅಂದರೂ ಕೂಡ ಬರೀ ಕೇಕ್ನು ಕೂಡ ನೀವು ಸರ್ವ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿನಲ್ಲಿ ಹೇಗಿರುತ್ತೋ ಅದೇ ಥರನೇ ಬರುತ್ತೆ. ಆದರೆ 100% ನಾವು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಆದರೆ 90% ಅಂತೂ ನಾವು ಮಾಡ್ಕೋಬೋದು ಈಸಿಯಾಗಿ. ನೋಡಿ ಈ ಥರ ಎಲ್ಲ ನೀಟಾಗಿ ನಾನು ಚಾಕ್ಲೇಟ್ ಕ್ರೀಮಿಂದನೇ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ರೆಗ್ಯುಲರಾಗಿ ಬೇಕ್ರಿನಲ್ಲಿ ತೊಗೊಂಬರೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮಾಡಿಕೊಂಡ್ರೆ ತುಂಬಾ ಹ್ಯಾಪಿಯಾಗಿರುತ್ತೆ. ಹಾಗೆ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ನನ್ನ ಹತ್ರ ಇಲ್ಲಿ ಚಾಕೋ ಚಿಪ್ಸ್ ಇತ್ತು, ಅದಕ್ಕೆ ನಾನು ಇದನ್ನು ಮೇಲ್ಗಡೆ ಈ ಥರ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದು ಯಾವುದೂ ಇಲ್ಲ ಅಂದರೂ ಕೂಡ ಇದೇ ಥರ ಮಾಡಿಕೊಂಡು ನೀವು ತಿನ್ಬೋದು. ಮಕ್ಕಳಿಗೆ ಹಾಗೆ ನಿಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ಅವ್ರಿಗೂ ಕೊಡಿ. ಯಾವಾಗಲೂ ಬೇಕ್ರಿನಲ್ಲಿ ಹಾಗೆ ಹೊರಗಡೆ ತೊಗೊಂಬಂದು ಕೇಕ್ ಕಟ್ ಮಾಡೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ಮಾಡಿರೋ ಕೇಕ್ನ ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಮನೆಯವ್ರಿಗೆ ಕೊಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.